ದಯವಿಟ್ಟು ಸ್ವಲ್ಪ ಪೇಷನ್ಸ್ ಆಗಿರಿ. ನಾನು ಹೇಳೋದು, ನಾನು ಎಲ್ಲ ಇಂಟರ್ವ್ಯೂಗಳು ನಾನು ಹೇಳ್ತಾ ಇರ್ತೀನಿ, ತಾಳ್ಮೆ ತುಂಬಾ ಇಂಪಾರ್ಟೆಂಟ್. ಎಸ್ಪೆಷಲಿ ನೀವು ಕಲಾವಿದೆ ಆಗಬೇಕು ಅಂತ ಹೇಳಿದ್ರೆ ತಾಳ್ಮೆ ಇಲ್ಲ ಅಂದರೆ ನೀವು ಬರೋಕ್ಕೆ ಹೋಗಬೇಡಿ ಇಂಡಸ್ಟ್ರಿಗೆ. ಯಾಕಂದರೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಇಂಡಸ್ಟ್ರಿನಲ್ಲಿ. ಮಾತುಗಳು ಕೇಳಬೇಕಾಗತ್ತೆ, ನೀನು ದಪ್ಪ ಇದೆಯಾ, ನೀನು ಸಣ್ಣಗಿದೆಯಾ, ನೀನು ಕರ್ರಗಿದೆಯಾ, ಅಥವಾ ಬಾಡಿ ಶೇಮಿಂಗ್ ಅಥವಾ ಒಂದು ಬ್ಯೂಟಿ ಶೇಮಿಂಗ್ ಮಾಡೇ ಮಾಡ್ತಾರೆ. ಹಂಗಂದ್ಬಿಟ್ಟು ಅದನ್ನು ತುಂಬ ಒಂಥರ ಸೀರಿಯಸ್ ಆಗಿ ತಗೊಳ್ಬೇಕು. ಅದಕ್ಕೆ ಬೇರೆ ರೀತಿಗಳಿರುತ್ತಲ್ಲ, ವರ್ಕೌಟ್ಸ್ ಇರುತ್ತೆ, ಅಥವಾ ಅದ್ರ ಬಗ್ಗೆ ಪ್ರೋಸೆಸಿಂಗ್ ಎಲ್ಲ ತಿಳ್ಕೊಂಡು ಅಥವಾ ಏನೋ ವ್ಯಾಯಾಮ ಮಾಡ್ಕೊಂಡು ಹೋಗ್ಬೋದು. ಬಟ್ ಇಲ್ಲಿ ನಮಗೆ ಗೊತ್ತಾಗಿರೋ ವಿಚಾರದ ಬಗ್ಗೆ ನಾವು ಮಾತಾಡಬೇಕು ಅಂದರೆ ಅವರು ಫ್ಯಾಟ್ ಸರ್ಜರಿ ಹೋಗಿ ಈ ಥರ ಆಗಿರೋದು ಅಂತ. ಬಟ್ ಆನ್ ದ ಹೋಲ್ ಏನಾಗಿದೆ ಅಲ್ಲಿ ಅಂತ ನಾವು ಕಣ್ಣಾರೆ ನೋಡಿಲ್ಲ ಅಥವಾ ಡಾಕ್ಟರ್ ಹತ್ರ ನಾವು ಕಾನ್ವರ್ಸ್ ಮಾಡಿಲ್ಲ. ಸೊ ಈ ಎಲ್ಲ ಮೂಲಕಗಳು ತಿಳ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಬಟ್ ಎಲ್ಲ ಯುವ ಕಲಾವಿದರಿಗೂ ಹೇಳೋದಿಷ್ಟೇ, ದಯವಿಟ್ಟು ತಾಳ್ಮೆ ಇರಿ. ಇನಿಷಿಯಲಿ ನಿಮಗೆ ಯಾವತ್ತೂ ಸಕ್ಸಸ್ ಸಿಗಲ್ಲ, ಇನಿಷಿಯಲಿ ನೀವು ಸ್ಟಾರ್ ಆಗಿಬಿಡಲ್ಲ. ಒಂದಷ್ಟು ಲಾಂಗ್ ಪ್ರೊಸೆಸ್ ಫೇಸ್ ಮಾಡಲೇಬೇಕು. ಅದೆಲ್ಲ ಒಂದು ಸರ್ಕಲ್, ಅದೆಲ್ಲ ದಾಟ್ಕೊಂಡು ಬಂದ್ರೇ ನೀವು ಇಂಡಸ್ಟ್ರಿಗೆ ಬರ್ಬೋದು. ಆದಷ್ಟು ಈ ಶಾರ್ಟ್ಕಟ್ಸ್ನ ದಯವಿಟ್ಟು ನಿಲ್ಲಿಸಿ, ವ್ಯಾಯಾಮ ಮಾಡಿ, ಆರೋಗ್ಯಕರ ಊಟ, 3 ಹೊತ್ತು ಊಟ, ನಮ್ಮ ಊಟನೇ ಚೆನ್ನಾಗಿ ತಿಂದು ನಾವು ವರ್ಕೌಟ್ ಮಾಡಿ ಸ್ವೆಟ್ ಔಟ್ ಮಾಡಿದ್ರೆ ಅಫ್ಕೋರ್ಸ್ ನಾವು ಹೆಲ್ದಿಯಾಗಿರ್ಬೋದು. ಫಿಟ್ನೆಸ್ ಮೇಂಟೈನ್ ಮಾಡಿ. ಆ್ಯಂಡ್ ಯಾರೋ ಏನೋ ಹಂಗಂತಾರೆ, ಯಾರ ಮಾತು ಕಿವಿ ಕೊಡಬೇಡಿ. ನಿಮಗೆ ನೀವು ಹೇಗೆ ಕಾಣಬೇಕು ನಿಮಗೆ ಗೊತ್ತಿರಬೇಕು, ನಿಮಗೆ ನೀವು ಚೆನ್ನಾಗಿರಬೇಕು, ನಿಮಗೆ ನೀವು ಪ್ರೀತಿಸೋಕ್ಕೆ ಶುರು ಮಾಡಬೇಕು ಫಸ್ಟು. ಆವಾಗ ನಮಗೊಂಥರ ಆಕ್ಸೆಪ್ಟೆನ್ಸಿ ಶುರು ಆಗುತ್ತೆ. ಬಟ್ ಇಷ್ಟು ಚಿಕ್ಕ ಹುಡುಗಿ 21-22 ವರ್ಷ ಅಂದರೆ ಎಂಥ ತಂದೆ ತಾಯಿಗಳಿಗಾದರೂ ಒಂಥರ ಕರಳು ಹಿಸ್ಕೋವಂಥದ್ದು. ಆ್ಯಂಡ್ ನಮ್ಮ ಸೀರಿಯಲಲ್ಲೂ ಕೂಡ ಮಾಡಿದ್ದಾರೆ ಅಂತ ಕೇಳಿ ನಮಗೊಂಥರ ತುಂಬಾ ಬೇಜಾರಾಯಿತು. ಅವ್ರು ಇಡೀ ಕುಟುಂಬಕ್ಕೆ ಆ ಧೈರ್ಯನ ನಾವು ಎಷ್ಟೇ ಮಾತನ್ನ ಹೇಳಿದ್ರು ಅದು ಕಡಿಮೆನೇ. ಆ ಒಂದು ಶಕ್ತಿ ದೇವರು ಕೊಡಲಿ. ಬೇರೆಯವ್ರಿಗೆಲ್ಲ ಒಂದು ಇದು ಎಕ್ಸಾಂಪಲ್ ಆಗಬೇಕು, ಒಳ್ಳೆ ಎಕ್ಸಾಂಪಲ್ ಆಗಬೇಕು. ಇಲ್ಲ, ನಾವು ಯಾವತ್ತೂ ಈ ಥರ ಹೋಗಬಾರ್ದು ನಾವು, ಅಥವಾ ನಾವು ಈ ಥರ ಒಂದು ಕೆಲಸಗಳನ್ನ ಒಂದು ಪ್ರೋಸೆಸ್ ಮೂಲಕನೇ ಹೋಗಬೇಕು ಅಂತ ನಾನು ಕೇಳ್ತೀನಿ. ಆ್ಯಂಡ್ ಐ ಆಮ್ ನಾಟ್ ಅಗೇನ್ಸ್ಟ್ ದಿಸ್, ನಾನು ಇದು ತಪ್ಪು ಮಾಡೋದು. ಬಟ್ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ, ಒಂದು ತಿಳ್ಕೊಂಡು ಡಾಕ್ಟರ್ ಕನ್ಸಲ್ಟ್ ಮಾಡಿಕೊಂಡು, ಡಯಟಿಷಿಯನ್ಸ್ನ ಕನ್ಸಲ್ಟ್ ಮಾಡಿಕೊಂಡು ದಯವಿಟ್ಟು ಪ್ರೋಸೆಸಲ್ಲಿ ಹೋಗಿ ಅಂತ ನಾನು ಕೇಳ್ತೀನಿ.